ಯಾರನ್ನು ನೋಡಿ ಜಗತ್ತು ನಕ್ಕಿದೋ ನೆನಪಿಡಿ, ಅವರೇ ಇತಿಹಾಸವನ್ನ ರಚಿಸೋದು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನಾನಿವತ್ತು ಮತ್ತೊಂದು ಜಬರ್ದಸ್ತ್ ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಬಂದಿರುವೆ. ಸ್ನೇಹಿತರೆ, ಈ ವಿಡಿಯೋನ ಮಾಡುವ ಉದ್ದೇಶ ಇಷ್ಟೇ. ನಿಮ್ಮ ಫೀಲ್ಡ್ ಯಾವುದೇ ಅದರಲ್ಲಿ ನೀವು ನಂಬರ್ 1 ಆಗಬೇಕು ಅಷ್ಟೇ. ದಯವಿಟ್ಟು ಸ್ನೇಹಿತರೆ, ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಇಷ್ಟ ಅನಿಸಿದ್ರೆ ಒಂದು ಲೈಕ್ ಮಾಡಿ. ಒಬ್ಬ ವ್ಯಕ್ತಿ ಹೇಳ್ತಾನೆ, ಗಾಜಿನ ಒಳಗಿನಿಂದ ಬೆಳಕನ್ನ ತರಿಸ್ತೀನಿ ಅಂತ. ಅವನ ಮಾತನ್ನ ಯಾರು ನಂಬ್ತಾರೆ? ಯಾರೂ ನಂಬಲಿಲ್ಲ. ಬದಲಾಗಿ ಅವನ ಮೇಲೆ ನಗ್ತಾರೆ. ನಿಮಗೆ ಏನು ಅನಿಸ್ತು ಅವನ ಮಾತನ್ನ ಕೇಳಿ? ಒಂದ್ಸಲ ಕಾಮೆಂಟ್ನಲ್ಲಿ ನೀವು ಕಮೆಂಟ್ ಮಾಡಿ. ಮುಂದೆ ಒಂದು ದಿನ ಹೀಗೂ ಆಗುತ್ತೆ ಎಂಬುದನ್ನ ಜಗತ್ತಿಗೆ ತೋರಿಸಿಕೊಟ್ಟ ಅವರೇ ನಮ್ಮ ಥಾಮಸ್ ಆಲ್ವಾ ಎಡಿಸನ್. ಈ ಬೆಳಕಿಗೆಲ್ಲ ನಮಗೆ ಕಾಣ್ತಾ ಇರೋದು ಇದನ್ನ ಅವರೇ ಕಂಡು ಹಿಡಿದರು. ಅವರ ಹೆಸರಲ್ಲಿ 1993 ಪೇಟೆಂಟ್ಗಳು ಇವೆ. ಇವತ್ತಿಗೂ ಕೂಡ ಯಾವ ಮನೆಯಲ್ಲಿ ಲೈಟ್ ಹತ್ತುತ್ತೋ ಅದು ಪೇಟೆಂಟೆಡ್ ಬೈ ಥಾಮಸ್ ಆಲ್ವಾ ಎಡಿಸನ್. ಇದರ ಹಿಂದೆ ಇರುವ ಅವರ ಹಲವು ವರ್ಷಗಳ ಪರಿಶ್ರಮ ಯಾರಿಗೂ ಕಾಣೋಲ್ಲ. ಕಾಣೋದು ಬರೀ ರಿಸಲ್ಟ್ ಮಾತ್ರ. ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ, ನಾನು ಇಲ್ಲೇ ಕುತ್ಕೊಂಡು 1000 ಕಿಲೋಮೀಟರ್ ದೂರ ಇರುವ ವ್ಯಕ್ತಿಯ ಜೊತೆ ಮಾತಾಡ್ತೇನೆ ಅಂತ. ಅವಾಗ ಆ ಜನರು ಅವನ ಮೇಲೆ ನಕ್ ಬಿಟ್ಟಿದ್ರು. ಇವನು ಏನ್ ಮಾತಾಡ್ತಾ ಇದ್ದಾನೆ, ಇವನು ಹುಚ್ಚನಿದ್ದಾನೆ, ಇವನಿಗೆ ಏನೂ ತಿಳಿಯೋದಿಲ್ಲ ಅಂತ ಹೇಳಿ ಅಸಹ್ಯ ಮಾಡಿ ನಕ್ ಬಿಟ್ಟಿದ್ರು. ಆದ್ರೆ ಆ ವ್ಯಕ್ತಿಗೆ ಅವನ ಮೇಲೆ, ಅವನ ಕೆಲಸದ ಮೇಲೆ ಎಷ್ಟೊಂದು ಭರವಸೆ ಇತ್ತಂತಂದ್ರೆ ಒಂದಿನ ಅವರು ತೋರಿಸ್ಕೊಟ್ಬಿಟ್ರು. ಮುಂದೆ ಒಂದು ದಿನ ಅವರು ಹೇಳಿದ ಹಾಗೆ ಇಲ್ಲೇ ಕುತ್ಕೊಂಡು 1000 ಕಿಲೋಮೀಟರ್ ದೂರ ಇರುವ ವ್ಯಕ್ತಿ ಜೊತೆ ಮಾತಾಡಬಹುದು ಅಂತ ಪ್ರೂವ್ ಮಾಡಿಬಿಟ್ರು. ಅವರೇ ನಮ್ಮ ಗ್ರಾಹಕ. ಈಗ ಹೇಳಿರುವ ಈ ಇಬ್ಬರು ಅವರು ತಮ್ಮ ಗುರಿ ಮೇಲೆ ಹುಚ್ಚರ ಹಾಗೆ ಕೆಲಸ ಮಾಡಿದ್ರು. ಇಂಥ ವ್ಯಕ್ತಿಗಳು ಇರ್ತಾರಲ್ಲ, ಇವರು ತಮ್ಮ ಗುರಿ ಮುಟ್ಟುವವರೆಗೂ ನಿಲ್ಲೋದೇ ಇಲ್ಲ. ಯಾರು ಏನೇ ಅಂದ್ರು, ಯಾರು ಏನೇ ಮಾತಾಡಿದ್ರು ಗಮನ ಹರಿಸೋದೇ ಇಲ್ಲ ಅದ್ರ ಬಗ್ಗೆ. ತಾವೇನು, ತಮ್ಮ ಕೆಲಸ ಏನು, ತಮ್ಮ ಗುರಿ ಏನು, ತಾವು ಏನು ಅಂದ್ಕೊಂಡಿದ್ರು, ಏನು ಸಾಧಿಸಬೇಕು ಅದರ ಮೇಲೆ ಫೋಕಸ್ ಹಾಕ್ತಾರೆ. ಅದರನ್ನೇ ನೋಡ್ತಾರೆ, ಅದರನ್ನೇ ಸಾಧಿಸ್ತಾರೆ. ಅಂದ ಹಾಗೆ ಸ್ನೇಹಿತರೆ, ನೀವು ಯಾವ ಗುರಿಯನ್ನ ಇಟ್ಕೊಂಡಿದ್ದೀರಿ? ಅದಕ್ಕೆ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಬರದೇ ಇದ್ದರೆ ನೀವು ಯಾರ ಕಡೆನೂ ಗಮನ ಕೊಡಬೇಡಿ, ಯಾರ ಮಾತನ್ನು ಕೇಳಬೇಡಿ, ಯಾರ ಬಗ್ಗೆನೂ ವಿಚಾರ ಮಾಡಬೇಡಿ. ನೀವು ನಿಮ್ಮ ಗುರಿ ಮೇಲೆ ಸತತವಾಗಿ ಪರಿಶ್ರಮ ಮಾಡ್ತಾ ಇರಿ ಅಷ್ಟೇ. ಮುಂದೆ ಒಂದು ದಿನ ನೀವು ಅಂದ್ಕೊಂಡಿದ್ದನ್ನ ಸಾಧಿಸ್ತೀರ. ಆವಾಗ ಅದೇ ವ್ಯಕ್ತಿಗಳು ನಿಮ್ಮ ಹಿಂದೆ ಬರ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.